ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಇತ್ತ ಸ್ವಾಮೀಜಿಯಿಂದ ಪ್ರತಿದೂರು ದಾಖಲು ಮಾಡಲಾಗಿದೆ. ಸ್ವಾಮೀಜಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪ್ರತಿದೂರು ದಾಖಲಾಗಿದೆ. ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಸ್ವಾಮೀಜಿ. ಏಪ್ರಿಲ್ 4ರಂದು ದೂರನ್ನ ದಾಖಲಿಸಿದ್ದಾರೆ ಜಯ ಮೃತ್ಯುಂಜಯ ಶ್ರೀ. ಫೆಬ್ರವರಿ 11ರಂದು ವಿಜಯಪುರದ ಕಗ್ಗೋಡ ಬಳಿ ಈ ಘಟನೆ ನಡೆದಿತ್ತು. ಬೆಂಗಳೂರಿನ ಮಹಿಳೆ ಹಾಗೆಯೇ ಪೃಥ್ವಿಗೌಡ, ಯಶವಂತ್ ವೀರೇಶ್ ವಿರುದ್ಧ ದೂರನ್ನ ಕೊಟ್ಟಿರೋದಾಗಿ ಮಾಹಿತಿ ಇದೆ. ಇಲ್ಲಿ ಸ್ವಾಮೀಜಿ ಹೇಳ್ತಾ ಇರೋದು ಹಣಕ್ಕಾಗಿ ಪೀಡಿಸ್ತಾ ಇದ್ರು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಣ ಕೊಡದ ಕಾರಣ ರಾಜಕೀಯ ಪಿತೂರಿ ಮಾಡಲಾಗಿದೆ ನನ್ನ ವಿರುದ್ಧ, ನನ್ನ ತೇಜೋವಧೆ ಮಾಡುವಂತ ಪ್ರಯತ್ನ ಆಗ್ತಾ ಇದೆ ಅಂತೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸದ್ಯ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇತ್ತು ಎನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇತ್ತ ದೂರಿನಲ್ಲಿ ಕೆಲವೊಂದಿಷ್ಟು ಅಂಶಗಳು ಕೂಡ ಇವೆ. ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು, ಹಣ ನೀಡದ ಕಾರಣ, ನನ್ನ ಬಳಿ ಹಣ ಕೇಳಿದ್ರು ನಾನು ಕೊಡಲಿಲ್ಲ ಹಣ, ಇದಕ್ಕಾಗಿ ಪಿತೂರಿ ಮಾಡಿದ್ದಾರೆ, ನನ್ನ ತೇಜೋವಧೆ ಮಾಡುವಂಥ ಕೆಲಸ ಆಗ್ತಾ ಇದೆ, ಈ ರೀತಿಯಾಗಿ ಬಸವಜಯ ಮೃತ್ಯುಂಜಯ ಶ್ರೀಗಳು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. 2-3 ವರ್ಷಗಳ ಹಿಂದೆ ಬೆಂಗಳೂರಿನ ಮಹಿಳೆ ಭೇಟಿಯಾಗಿದ್ಲು, ನಾನು ಲಿಂಗಾಯತ ಸಮಾಜದವಳು ಅಂತ ಹೇಳ್ಕೊಂಡಿದ್ಲು ನನ್ನ ಬಳಿ, ಈ ರೀತಿಯಾಗಿ ಸ್ವಾಮೀಜಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ವಿಜಯಪುರ ಪ್ರತಿನಿಧಿ ಸುನಿಲ್ ಭಾಸ್ಕರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್ ಭಾಸ್ಕರ್, ಇತ್ತ ಸಂತ್ರಸ್ತ ಮಹಿಳೆ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಈ ಸಂಬಂಧ ಮಹಿಳಾ ಆಯೋಗವೂ ಕೂಡ ಅವರ ದೂರನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಇನ್ನು ಪ್ರತಿದೂರು ವಿಚಾರಕ್ಕೆ ಬರೋದಾದ್ರೆ, ಸ್ವಾಮೀಜಿ ಕೊಟ್ಟಿರುವಂತ ದೂರಿನಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ಖಂಡಿತವಾಗೂ ಸಂಪತ್ತೆ ಏನಂತಂದ್ರೆ, ವಿಜಯಪುರದ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಬಸವಜಯ ಮೃತ್ಯುಂಜಯ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಏಪ್ರಿಲ್ 4ರಂದು ದೂರನ್ನ ನೀಡಿದ್ದಾರೆ. ಏನಂತಂದ್ರೆ, ನಾನು ಫೆಬ್ರವರಿ 11ರಂದು ಏನೋ ಕಗ್ಗೋಡ ಹತ್ರ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಜನ ಬಂದು ನನ್ನ ಕಾರ್ನ ಅಡ್ಡಗಟ್ಟಿದ್ರು, ನನ್ನ ಕಾರಿಗೆ ಗುದ್ದುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು ಅಂತ ಹೇಳಿ ಫೆಬ್ರವರಿ 11ರಂದು ನಡೆದಿರುವಂತಹ ಘಟನೆ ವಿಚಾರವಾಗಿ ಏಪ್ರಿಲ್ 4ರಂದು ಗ್ರಾಮೀಣ ಠಾಣೆಯಲ್ಲಿ ದೂರ ನೀಡಿದ್ದಾರೆ. ನನಗೆ ಪ್ರಗತಿ ಫೌಂಡೇಶನ್ ಅಂತ ಹೇಳಿ ಒಂದು ನಮ್ಮ ಸಮಾಜದ ಫೌಂಡೇಶನ್ ಅಂತ ಹೇಳ್ಕೊಂಡು ನಾನು ಬಡ ಮಕ್ಕಳಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದು ಒಬ್ರು ಮಹಿಳೆ, ತ್ರಿವೇಣಿ ಎಂಬ ಮಹಿಳೆ ನನಗೆ ಪರಿಚಯ ಆಗ್ತಾರೆ. ಪರಿಚಯ ಆದ್ಮೇಲೆ ನಮ್ಮ ಫೌಂಡೇಶನ್ಗೆ ಏನಾದ್ರು ಸಹಾಯ ಮಾಡಬೇಕು ನೀವು ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಜೊತೆಗೆ ನನಗೆ ಎಷ್ಟು ಪರಿಚಯ ಇದ್ದಾರೋ ಅವ್ರ ಮೂಲಕ ನಿಮ್ಗೆ ಫೌಂಡೇಶನ್ಗೆ ಏನ್ ಸಹಾಯ ಮಾಡಿಸ್ಬೇಕು ಮಾಡ್ತೀನಿ ಎಂಬ ಮಾತನ್ನು ಕೂಡ ಸ್ವಾಮೀಜಿ ಹೇಳ್ತಾರೆ. ಬಳಿಕ ಅವರು ಮುಂದೆ ಅದೇ ರೀಸನ್ ಅನ್ನು ಇಟ್ಕೊಂಡು ನನಗೆ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡಿದ್ರು, ಹಣ ಕೇಳಕ್ ಶುರು ಮಾಡಿದ್ರು ಅಂತ ಹೇಳಿ ಕೂಡ ಸ್ವಾಮೀಜಿ ತಾವು ಏನು ಎಫ್ಐಆರ್ ಮಾಡಿದ್ರೆ ಅದರಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಒಟ್ಟು 4 ವಿರುದ್ಧ ಅವರಿಗಾಗ್ಲೇ ಬೆಂಗಳೂರು ಮೂಲದ ತ್ರಿವೇಣಿ, ಪೃಥ್ವಿಗೌಡ, ಯಶವಂತ್ ಹಾಗೂ ವೀರೇಶ್ ಎಂಬುವರ ವಿರುದ್ಧ ಈಗಾಗಲೇ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಅವರು ಮೊದಲಿಗೆ ನನಗೆ ಪರಿಚಯ ಮಾಡಿಕೊಂಡು ಬಳಿಕ ಅವರು ಈಗ ನನ್ನ ಮೇಲೆ ಏನು ಇದಕ್ಕೆ ಕಾರಣ ಪ್ರಮುಖ ಯಾರಾದ್ರೂ ರಾಜಕೀಯ ಪಿತೂರಿಯಿಂದ ಈ ರೀತಿಯಾಗಿ ನನ್ನ ಮೇಲೆ ದ್ವೇಷ ಸಾಧಿಸಕ್ಕೋಸ್ಕರ ಈ ರೀತಿಯಾಗಿ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದೆ. ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನನ್ನ ಬಗ್ಗೆ ಬಿತ್ತರ ಮಾಡ್ತೀನಿ ಅಂತ ಹೇಳಿ ಒಂದಿಷ್ಟು ವಿಜುವಲ್ ಗಳನ್ನ ಸಾಮಾಜಿಕ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಕೂಡ ಹೇಳಿದ್ದಾರೆ ಎಂಬ ವಿಚಾರವಾಗಿ ಸಹಿತ ಸ್ವಾಮೀಜಿ ತಮ್ಮ ಎಫ್ಐಆರ್ ನಲ್ಲಿ ದೂರು ದಾಖಲಿಸಿರುವಂತದ್ದು. ಆದ್ರೆ ಫೆಬ್ರವರಿ 11ರಂದು ನಡೆದಿರುವಂತಹ ಘಟನೆ ವಿಚಾರವಾಗಿ ಏಪ್ರಿಲ್ 4ರಂದು ಸ್ವಾಮೀಜಿ ಅವರಿಗೆ ಎಫ್ಐಆರ್ ಮಾಡಿದ್ದಾರೆ. ಈ ವಿಚಾರವಾಗಿ ಇಷ್ಟು ದಿನ ಯಾಕೆ ಸ್ವಾಮೀಜಿಗಳು ದೂರನ್ನು ದಾಖಲಿಸಲಿಲ್ಲ, ಈ ಘಟನೆ ವಿಚಾರವಾಗಿ ಇಷ್ಟು ಲೇಟ್ ಆಗಿ ಯಾಕೆ ಎಫ್ಐಆರ್ ಮಾಡಿದ್ರು ಎಂಬ ವಿಚಾರವಾಗಿ ಸಹಿತ ಕೂಲಂಕುಷವಾಗಿ ಪೊಲೀಸರ ತನಿಖೆಯಿಂದಲೇ ಈ ಪ್ರಕರಣ ಹೊರಬರಬೇಕಾಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಸುನಿಲ್ ಭಾಸ್ಕರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.